ನಿಮ್ಮ ದಿನಚರಿ ಯಾವ ರೀತಿಯಾಗಿರುತ್ತೆ? ಒನ್ ಡೇ ನೀವು ಏನೇನು ಮಾಡ್ತೀರಾ, ಏನು ವರ್ಕ್ ಮಾಡ್ತೀರಾ, ಏನು? ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಲು ತುಪ್ಪ, ಕಾಫಿ, ಒಂದು ಸ್ಮೋಕ್, ಆಮೇಲೆ ಕ್ಯಾಲಿಸ್ಥಾನಿಕ್ಸ್ ಜಿಮ್ಮು, ಓಕೆ, ಮತ್ತೆ ಬ್ರೇಕ್ಫಾಸ್ಟ್, ಆಮೇಲೆ ಶುಗರ್ ಕೇನ್, ಓಕೆ, ಲಂಚ್, ಮತ್ತೆ ಶುಗರ್ ಕೇನ್, ಅದಾದ್ಮೇಲೆ ಮಲ್ಕೊಂಡ್ಬಿಡ್ತೀನಿ ಒಂದು 3-4 hours. ವರ್ಕೌಟ್ ಈಸ್ ಓನ್ಲಿ ಮೈ ವರ್ಕ್. ಓಕೆ. ದುಡ್ಡು ಹೆಂಗ್ ಬರುತ್ತೆ? ಮತ್ತೆ ದುಡ್ಡು ಹಂಗೆ ಬರುತ್ತೆ. ಯಾರು ಕೊಡ್ತಾರೆ? ಯಾರು ಕೊಡ್ತಾರಂತ ಅಲ್ಲ, ಇಟ್ ಕಮ್ಸ್. I'm earning. I'm earning through brands. ಸೂಪರ್ ನೈಸ್. ನಿಮ್ಮ ವರ್ಕೌಟ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ವರ್ಕೌಟ್ ಯಾವ ರೀತಿಯಾಗಿ ಮಾಡ್ತೀರಾ? ಹೆಂಗೆ? ಬೆಳಗ್ಗೆಯಿಂದ ಬೆಳಗ್ಗೆ ಕ್ಯಾಲಿಸ್ಥಾನಿಕ್ಸ್. ಬೆಳಗ್ಗೆ ಕ್ಯಾಲಿಸ್ಥಾನಿಕ್ಸ್ ಬರ್ತೀನಿ. ಬೆಳಗ್ಗೆ ಇಲ್ಲೊಂದು 1.5 hour 2 hours ಸ್ಪೆಂಡ್ ಮಾಡ್ತೀನಿ. ಬೇರೆಯವರಿಂದ ನೋಡಿ ಕಲಿತೀನಿ. ಏನ್ ಬರಲ್ಲ ಅವರಿಂದ ಅವ್ರನ್ನೇ ನೋಡ್ಕೊಂಡು ಕಲಿತೀನಿ. ಯಾಕಂದ್ರೆ ನಾನು ಮಾಡಿರೋದು ಇಷ್ಟು ವರ್ಷ, ಲೈಕ್ ಆಲ್ಮೋಸ್ಟ್ 8 years ನಾನು ಬರೀ ಬಾಡಿ ಬಿಲ್ಡಿಂಗೇ ಮಾಡಿರೋದು. ಕ್ಯಾಲಿಸ್ಥಾನಿಕ್ಸಿಗೆ ಬಂದು ಒಂದು 4-5 months ಆಯ್ತು. ಸೂಪರ್. ಸೊ ಆಲ್ಮೋಸ್ಟ್ ನಾನು ಎಲ್ಲೂ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಕ್ಯಾಲಿಸ್ಥಾನಿಕ್ಸ್ ಮಾಡ್ತಾ ಇದ್ದೀನಿ, ಬಾಡಿ ಬಿಲ್ಡಿಂಗು ಮಾಡ್ತಾ ಇದ್ದೀನಿ. ಏನ್ ಡಿಫ್ರೆನ್ಸ್ ಬಾಡಿ ಬಿಲ್ಡಿಂಗ್ ಅಂಡ್ ಕ್ಯಾಲಿಸ್ಥಾನಿಕ್ಸ್? ಕ್ಯಾಲಿಸ್ಥಾನಿಕ್ಸ್ ಅಲ್ಲಿ ನೀವು ಬರೀ ಬಾಡಿ ವೆಯ್ಟೇನೆ, ನಿಮ್ಮ ಬಾಡಿಯಲ್ಲೇ ವರ್ಕೌಟ್ ಮಾಡ್ಬೇಕು. ನೀವು ವೆಯ್ಟ್ಸ್ ಎತ್ತಂಗಿಲ್ಲ, ಏನು ಮಾಡಂಗಿಲ್ಲ, ಬರೀ ಬಾಡಿಯಲ್ಲೇನೆ. ನಾವು ಹಂಗೆ ಅನ್ಕೊಂತೀವಿ ಬಾಡಿ ವೆಯ್ಟ್ಸ್ ವರ್ಕೌಟ್ ತುಂಬಾ ಈಸಿ ಅಂತ. ಮಾಡಕ್ಕೆ ಆಗಲ್ಲ. ಹೌದು, ತುಂಬಾ ಕಷ್ಟ. ನೀವು ಸಪೋಸ್ ಡಂಬಲ್ಸ್ ಎತ್ತಿ ಒಂದು 3-4 sets ವರ್ಕೌಟ್ ಮಾಡ್ಬೋದು, ಬಟ್ ಕ್ಯಾಲಿಸ್ಥಾನಿಕ್ಸ್ ಅಲ್ಲಿ ಆಗಲ್ಲ. ನಿಮ್ಗೆ ಇದ್ರಲ್ಲಿ ತುಂಬಾ ಸ್ಟ್ರೆಂತ್ ಬೇಕು, ತುಂಬಾ ಸ್ಟ್ರೆಂತ್ ಬೇಕು. ಆ ಸ್ಟ್ರೆಂತ್ನ ಬಿಲ್ಡ್ ಮಾಡ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಲೈಕ್ 30 days ನೀವು ಇಲ್ಲಿ ಕೊಡ್ಲೇಬೇಕು. ಫಸ್ಟ್ 30 days ನೀವು ಬರೀ ಕಲಿಬೇಕು ಇದ್ರ ಬಗ್ಗೆ, ಯಾವ ಥರ ವರ್ಕೌಟ್ಸ್ ಮಾಡ್ತಾರೆ, ಏನು ಮಾಡ್ತಾರೆ. ಬಾಡಿ ಬಿಲ್ಡಿಂಗು ತುಂಬಾ ಚೆನ್ನಾಗಿದೆ. ಬಟ್ ಇದನ್ನ ಕಂಪೇರ್ ಮಾಡಿದ್ರೆ ಬಾಡಿ ಬಿಲ್ಡಿಂಗ್ ಒಂದು ಸ್ವಲ್ಪ ಈಸಿ, ಬಟ್ ಇದು ಸ್ವಲ್ಪ ಕಷ್ಟ. ಯಾಕಂದ್ರೆ ಬರೀ ಬಾಡಿ ವೆಯ್ಟ್ಸ್ ಅಲ್ಲೇ ವರ್ಕೌಟ್ ಮಾಡ್ತೀವಲ್ಲ, ತುಂಬಾ ಕಷ್ಟ ಇದು. ಇಟ್ಸ್ ನಾಟ್ ಇವನ್ ಈಸಿ. ಯಾವುದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ಯಾವುದು ಬೆಟರ್ ಅಂದ್ರೆ ಬಾಡಿಗೂ ಕೂಡ ಹೆಲ್ಪ್ ಆಗೋದು, ಮೆಂಟಲಿ ಕೂಡ ಫುಲ್? ಲಾಟ್ ಆಫ್ ಯಂಗ್ಸ್ಟರ್ಸ್ಗೆ ಕ್ಯಾಲಿಸ್ಥಾನಿಕ್ಸ್ ಆರ್ ವೆರಿ ಗುಡ್. ಸೊ ಇದ್ರಲ್ಲಿ ತುಂಬಾ ಕಲಿಬಹುದು. ಬಾಡಿ ಬಿಲ್ಡಿಂಗು ಒಳ್ಳೇದು. ಇದನ್ನ ನೀವು ಪ್ರೊಫೆಷನಲ್ ಆಗಿ ತಗೊಂಡೋದ್ರೆ ಸಖತ್ತಾಗಿರುತ್ತೆ. ಸುಮ್ಮನೆ ಬಂದು ವರ್ಕೌಟ್ ಮಾಡ್ತೀವಿ, ಒಂದು 3 ದಿನ ವರ್ಕೌಟ್ ಮಾಡಿ 4ನೇ ದಿನಕ್ಕೆ ಬಿಟ್ಬಿಡಕ್ಕೆ, ಹಂಗೆಲ್ಲ ಅದೇ ವೇಸ್ಟ್. ನಿಮ್ಮ ಬ್ಲಾಗ್ಸ್ ಅಲ್ಲಿ ನಾನು ನೋಡಿದಾಗ ಆಲ್ಮೋಸ್ಟ್ ನೀವು ಸ್ವೀಟ್ಸ್ ತಿಂತೀರಾ, ಆಮೇಲೆ ಪಾನಿಪುರಿ ಎಲ್ಲ, ಲೈಕ್ ಪಿಜ್ಜಾ, ಬರ್ಗರ್, ಈ ತರ ಎಲ್ಲ ತಿಂತಿರ್ತೀರಾ ಅಲ್ವಾ? ಅದಂಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಡಯಟ್? ವರ್ಕೌಟ್ ಮಾಡ್ತೀನಲ್ಲ, ಸಪೋಸ್ ನಾನು ಇವಾಗ ಒಂದು 2000 calories ತಿಂದಿದ್ದೀನಿ. ರಾತ್ರಿ ನಾನು ಏನಿಲ್ಲ ನಾನು ಒಂದು 3000 calories ಬರ್ನ್ ಮಾಡ್ಬಿಟ್ಟಿರ್ತೀನಿ. ಆಲ್ಮೋಸ್ಟ್ ಜಾಸ್ತಿನೇ ಬರ್ನ್ ಮಾಡಿರ್ತೀನಿ. ಏನ್ ತಿಂದಿರ್ತೀನಿ ಅದಕ್ಕೂ ಜಾಸ್ತಿ ಬರ್ನ್ ಮಾಡ್ಬಿಡ್ತೀನಿ. ಸೊ ಅದು ಅಲ್ಲೇ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ನನಗೆ ಗೊತ್ತು ಫುಡ್ ಬ್ಯಾಲೆನ್ಸಿಂಗ್ ಹೆಂಗ್ ಮಾಡ್ಬೇಕು ಅಂತ ನನ್ನ ಬಾಡಿಯಲ್ಲಿ. ಸೊ ಇವಾಗ ನಿಮ್ ಬಾಡಿ ಬೇರೆ ತರ ರಿಯಾಕ್ಟ್ ಮಾಡುತ್ತೆ, ನನ್ನ ಬಾಡಿನೇ ಬೇರೆ ತರ ರಿಯಾಕ್ಟ್ ಮಾಡುತ್ತೆ. ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಬಾಡಿಗೆ ಏನೇನ್ ಬೇಕು, ವಾಟ್ ಆಲ್ ಇಟ್ ಕ್ಯಾನ್ ಡೈಜೆಸ್ಟ್ ಅಷ್ಟೇ ತಿನ್ನ. ನಾನು ನೋಡಿ ನಾನ್ ವೆಜ್ ತಿನ್ನಲ್ಲ, ಆಮೇಲೆ ಪ್ಯೂರ್ ವೆಜಿಟೇರಿಯನ್. ಸೊ ನನಗೆ ಗೊತ್ತು ಇದನ್ನ. ನಾನು ಇವಾಗ ಸಪೋಸ್ ಬ್ರೇಕ್ಫಾಸ್ಟ್ ತಿಂದೆ ಅಂದರೆ ಅಷ್ಟೊಂದು ಸಪೋಸ್ ಒಂದು ಕ್ಯಾಲೋರೀಸ್ ಅಷ್ಟು ತಿಂದರೆ, ಅದಾದಮೇಲೆ ನನಗೆ ಗೊತ್ತು ಅದನ್ನು ಎಷ್ಟು ಬೇಗ ಬರ್ನ್ ಮಾಡ್ಬೋದು ಅಂತ. ನನ್ನ ಬಾಡಿ ತುಂಬ ಬೇಗ ಬರ್ನ್ ಮಾಡುತ್ತೆ ಕ್ಯಾಲೋರೀಸ್ ಎಲ್ಲ, ವೆರಿ ಫಾಸ್ಟ್. ಓಕೆ, ಜನರಿಗೆ ಏನಾದರೂ ವರ್ಕೌಟ್ ಬಗ್ಗೆ ಸಜೆಷನ್ಸ್ ಹೇಳೋದಾದರೆ? ಜನರಿಗೆ ವರ್ಕೌಟ್ ಬಗ್ಗೆ ಸಜೆಷನ್ ಅವ್ರಿಗೆ ಬೇಡ. ಸಜೆಷನ್ ಜನರಿಗೆ ನಾವು ಯಾವತ್ತೂ ಸಜೆಷನ್ ಹೇಳಲೇಬಾರ್ದು. ನೀನು ಹಂಗೆ ಮಾಡು, ಹಿಂಗೆ ಮಾಡು ಅಂತ. ಅವ್ರು ಯಾವತ್ತೂ ನಾವು ಹೇಳಿರೋದು ಮಾತೆಲ್ಲ ಅವರೆಲ್ಲ ಮಾಡಲ್ಲ. ಹೌದು, ಓಕೆನಾ? ಅವ್ರು ಯೂಟ್ಯೂಬ್ ಓಪನ್ ಮಾಡ್ತಾರೆ, ನೋಡ್ತಾರೆ, ವರ್ಕೌಟ್ ಮಾಡ್ತಾರೆ. ನಾನು ಹಂಗಲ್ಲ, ನಾನು ಬೇರೆಯವ್ರನ್ನ ನೋಡಿ ಕಲಿತೀನಿ. ಹೌದು, ನನಗೆ ನೋಡಿ ಕಲಿಯೋದ್ರಿಂದ ತುಂಬ ಇಷ್ಟ. ಬೇಗ ಕಲಿತೀನಿ ನಾನು ನೋಡ್ಬಿಟ್ಟು. ಈ ಯೂಟ್ಯೂಬಲ್ಲೆಲ್ಲ ನೀವು ಕಲಿಯೋಕ್ಕಾಗಲ್ಲ. ಅದ್ರಲ್ಲಿ ನಿಮಗೆ ಸುಮ್ಮನೆ ಹೇಳ್ತಾ ಇರ್ತಾರೆ ಆ ಥರ ವರ್ಕೌಟ್ಸ್ ಮಾಡಿ, ಈ ಥರ ಮಾಡಿ, ಫಾರ್ಮ್ ಹಿಂಗಿರಲಿ ಅಂತ. ಬಟ್ ನೀವು ಯಾರನ್ನ ನೋಡ್ಬಿಟ್ಟು ಕಲಿತೀರಾ ಗೊತ್ತಾ, ನೀವು 100% ಕಲಿತಾ ಇದ್ದೀರಾ ಅವರಿಂದ. ನಿಜ. ನಾವಿವಾಗ ಯಾರ ಹತ್ರನಾರೋ ಏನಾರೋ ನೋಡ್ಬಿಟ್ಟು ಕಲಿತಾ ಇದ್ರೆ ನಾವು ಈಸಿಯಾಗಿ ಕಲಿಬೋದು. ಕಲಿಯಕ್ಕೆ ಆಸೆ ಇದ್ರೆ ಅವ್ನು ನೋಡ್ಬಿಟ್ಟಾರ ಅವ್ರು ಕಲಿತಾನೆ. ಅವ್ನಿಗೆ ಯೂಟ್ಯೂಬ್ ಎಲ್ಲ ಬೇಡ. ಸೊ ನಾನು ಹಿಂಗೇನೆ ಎಲ್ಲರಿಂದನೂ ಕಲಿತಾನೆ ಇರೋದು. ಓಕೆ, ಅವ್ನಿಗೆ ಗೊತ್ತಿಲ್ವಾ, ಅವನಿಂದನೂ ಏನಾರೋ ಒಂದು ಕಲಿಯೋದು. ಅವನಿಗೆ ಗೊತ್ತಾ, ಅವನಿಂದನೂ ಏನಾರೋ ಕಲಿಯೋದು. ಎಲ್ಲರ ಹತ್ರನೂ ಕಲ್ಕೊಂಡು ಹೋಗೋದೇನೆ. ಸೊ ನಾನು ಯಾವತ್ತೂ ನಾನು ಪರ್ಫೆಕ್ಟು ಹಂಗೆಲ್ಲ ಅನ್ಕೊಳಲ್ಲ. ಓಕೆ, ಎಸ್.
ಇವಾಗ ನನಗೆ ಅನ್ಸುತ್ತೆ ಎವ್ರಿ ಡೇ ಅಯ್ಯೋ ಎದ್ದ ತಕ್ಷಣ ವರ್ಕೌಟಿಗೆ ಹೋಗ್ಬೇಕಲ್ಲ ಬೋರ್ ಆಗ್ತಿದೆ ಬೇಜಾರಾಗ್ತಿದೆ ಅಂತ ಫೀಲ್ ಆಗ್ತಿರುತ್ತೆ. ನಿಮ್ಗೆ ಯಾವಾಗೂ ಹಂಗ ಅನ್ಸೋದೇ ಇಲ್ಲ? ಮೋಟಿವೇಟ್ ಹೆಂಗ್ ಬರುತ್ತೆ ಇಲ್ಲ, ನಿಮ್ಗೆ? ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ ಮಾಡಾದ್ಮೇಲೆ ನಂಗೆಲ್ಲ ಅನ್ಸುತ್ತೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ. ಬಟ್ ಹೇಳೋದೇ ಅಲ್ಲಿವರೆಗೂ ಅನ್ಸಲ್ಲ. ಇಲ್ಲ, ನನ್ ಬಾಡಿ ಹ್ಯಾಬಿಟ್ ಆಗ್ಬಿಟ್ಟಿದೆ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ ಹೋಗ್ಬೇಕು. ನೀವ್ ಇವಾಗ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ಯಾಲ್ರಿಗೆ ಹೋಗ್ಬೇಕು, ಮನಿ. ಹೌದು, ನಾನು ಅಷ್ಟೇ, ಐಮ್ ಆಲ್ಸೋ ವರ್ಕಿಂಗ್ ಫಾರ್ ಮನಿ. ಇಬ್ರು ಒಂದೇ ಇದಲ್ಲಿದ್ದೀವಿ. ನಿಮ್ದು ಡಿಫ್ರೆಂಟ್ ವೇ, ನಂದು ಡಿಫ್ರೆಂಟ್ ವೇ ಅಷ್ಟೇನೆ. ಹೌದು. ಕಷ್ಟ ಅಂತೂ ಪಡ್ಲೇಬೇಕಾ? ಅದಂತೂ ನಿಜ. ಎರಡ್ ಕಡೆನೂ ಪಡ್ಬೇಕು. ಮೋಸ್ಟ್ಲಿ ನಾನು ₹1,000 ಕಮ್ಮಿ ದುಡಿತೀನಿ, ನೀವು ₹1,000 ಜಾಸ್ತಿ ದುಡಿತೀರಾ. ಹೌದು, ಕಷ್ಟ ಅಂತೂ ಪಡ್ಲೇಬೇಕು. ಬಟ್ ಅದ್ ಹೆಂಗ್ ನಿಮ್ಗೆ ಮೋಟಿವೇಟ್ ಆಗುತ್ತೆ ಅಂತ? ಬೆಳಗ್ಗೆ ಜಿಮ್ಗೆ ಹೋಗ್ಬೇಕು. ಇದು ಇಷ್ಟ ಇಲ್ಲ, ಅದು ಹ್ಯಾಬಿಟ್ ಆಗ್ಬಿಟ್ಟಿದೆ ಅಲ್ಲ. ಓಕೆ ಓಕೆ. ನೀವ್ ಇವಾಗ ಕೆಲ್ಸಕ್ಕೆ ಹೋಗಿ ಹೋಗಿ ನಿಮ್ಗೊಂದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಹೌದು, ನನ್ಗೂ ಹಂಗೇನೆ ಹ್ಯಾಬಿಟ್. ಬರ್ಲಿಲ್ಲ ಅಂತ ಅಂದ್ರೆ ಬರೀ ವರ್ಕೌಟ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಂದು ಅದೇ ಕನ್ಸಿಸ್ಟೆನ್ಸಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದ ಆಮೇಲೆ ವರ್ಕೌಟ್ಗೆ ಹೋಗ್ಬಿಡ್ಬೇಕು. ಅದಾದ್ಮೇಲೆ ಹೋಗಿಲ್ಲ ಅಂದ್ರೆ ನಂಗೆ ವರ್ಕೌಟ್ಗೆ ಹೋಗಕ್ ಮನ್ಸು ಬರಲ್ಲ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಮಾಡ್ಬೇಕು. ಅದನ್ನ ಮಾಡಾದ್ಮೇಲೆ ನಾನು ಮಿಕ್ಕಿದ್ದೆಲ್ಲ ಪ್ಲಾನ್ಸ್ ಎಲ್ಲ ಮಾಡ್ಕೊಂತೀನಿ, ಏನೇನ್ ಮಾಡ್ಬೇಕು ನೆಕ್ಸ್ಟ್. ವರ್ಕೌಟ್ ಆಮೇಲೆ ಇವತ್ತೆಲ್ಗೆ ಹೋಗೋಣ, ಏನ್ ಮಾಡೋಣ, ಅಷ್ಟೇ ಸೀನ್. ಓಕೆ. ಇವಾಗ ನೀವೆಲ್ಲ ಬ್ಲಾಗ್ಸ್ ಎಲ್ಲ ಮಾಡ್ತಿರ್ತೀರಾ ಅಲ್ವಾ? ನಿಮ್ಮ ಅಪ್ಪ ಅಮ್ಮನೂ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ನಿಮ್ಗೆ? ಅವ್ರೇನು ರಿಯಾಕ್ಟ್ ಏನ್ ಮಾಡಲ್ಲ, ಅದೇ ಜಸ್ಟ್ ನಾರ್ಮಲ್ ನೋಡ್ತಾರೆ ಅಷ್ಟೇ. ನೋಡ್ತಾರೆ ಅಷ್ಟೇ. ಏನ್ ಹೇಳಲ್ವಾ? ಏನಾದ್ರೂ ಸಜೆಷನ್, ಏನಾದ್ರೂ ಖುಷಿ ಆಯ್ತು? ಇಲ್ಲ, ಸುಮ್ನೆ ಸೈಲೆಂಟ್. ಅವ್ರಿಗೆ ಖುಷಿ ನಾನೇನೋ ಮಾಡ್ತಾ ಇದ್ದೀನಿ ಅಂತ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ. ಅವ್ರು ಅಷ್ಟೊಂದು ಜಾಸ್ತಿ ತಲೆ ಎಲ್ಲ ಕೆಡ್ಸ್ಕೊಳಲ್ಲ ಅದ್ರ ಬಗ್ಗೆ. ಸಿಂಪಲ್ ಆಗಿ ಕಾಮ್ ಆಗಿರ್ತಾರೆ. ಸಿಂಪಲ್, ವೆರಿ ಸಿಂಪಲ್. ಓಕೆ. ಯಾವ್ಯಾವ ಕಾಂಪಿಟೇಷನ್ ಇಲ್ಲಿ ತನಕ ಏನಾದ್ರೂ ವರ್ಕೌಟ್ ಗೆದ್ದಿರೋದು ಕಾಂಪಿಟೇಷನ್? ನಾನು ಮಿಸ್ಟರ್ ಬ್ಯಾಂಗ್ಳೂರ್ ಮೆನ್ಸ್ ಫಿಸಿಕ್ ಗೆದ್ದಿದ್ದೀನಿ. ಓ ಸೂಪರ್. 3rd ಪ್ಲೇಸ್. ಮಿಸ್ಟರ್ ಬೆಂಗಳೂರು ಜೀನ್ಸ್ ಗೆದ್ದಿದ್ದೀನಿ 1st ಪ್ಲೇಸ್. ಎಸ್. ಅದಾದ್ಮೇಲೆ ICN ಮಾಡಿದೆ. ICN ಅಲ್ಲಿ ಗೆದ್ದಿಲ್ಲ, ಬಟ್ ಟಾಪ್ 6. ಅದಾದ್ಮೇಲೆ ಇವಾಗ ಒಂದು ಕಾಂಪಿಟೇಷನ್ ಬಂತು WNBAದು, ಅದರಲ್ಲಿ ನಾನು 2nd ಪ್ಲೇಸ್. ಅದು ನಮ್ಮ ಅಣ್ಣ ಸತ್ತಿದ ನೆಕ್ಸ್ಟ್ ದಿನಾನೇ ನಾನು ಕಾಂಪಿಟೇಷನ್ ಮಾಡಿದ್ದು. ಅದು ಅದ್ರಲ್ಲಿ ನಾನು 2nd ಪ್ಲೇಸ್ ಆಯಿತು. ಇವಾಗ ಪಾಸ್ ಮಂತ್ ಒಂದು TNT ನ್ಯಾಚುರಲ್ ಕ್ಲಾಸಿಕ್ ಅಂತ ಇತ್ತು ಮೆನ್ಸ್ ಫಿಸಿಕ್, ಅದ್ರಲ್ಲಿ 1st ಪ್ಲೇಸ್, ಓವರ್ ಆಲ್ ಚಾಂಪಿಯನ್. ಸೊ ಹೇಳಲ್ವಾ, ಕಷ್ಟಪಟ್ಟರೆ ನಿಮ್ಗೆ ಆಪರ್ಚುನಿಟೀಸ್ ತಾನಾಗೆ ಬರುತ್ತೆ. ಅದಂತೂ ನಿಜ. ಸುಮ್ಮನೆ ಕೂತ್ಕೊಂಡೆ ಯಾರೂ ಬರಲ್ಲ. ನೀವು ಓಡ್ತಾ ಇದ್ರೆ ಜನ ಸಿಗ್ತಾರೆ, ಮಾತಾಡ್ಸೋರೆಲ್ಲ, ಬ್ರೋ ನಮ್ಗೆ ಹಂಗಿದೆ, ಹಿಂಗ್ ಮಾಡ್ತೀರಾ, ಒಂದು ಪ್ರಮೋಷನ್ ಮಾಡ್ಕೊಡ್ತೀರಾ. ಕಷ್ಟಪಟ್ಟರೆ ಆಟೋಮೆಟಿಕ್ ಎಲ್ಲ ಜನನೂ ಬರ್ತಾರೆ. ಕಷ್ಟನೇ ಪಟ್ಟಿಲ್ಲ ಅಂದ್ರೆ ಒಬ್ರು ಬರಲ್ಲ. ಓಕೆ. ಹೊರಗಡೆ ರಿಯಾಕ್ಷನ್ ಯಾವ ರೀತಿ ಆಗಿದೆ? ಜನ ನನ್ನ ನೋಡಿದ್ರೇನಾ? ಜನ ನೋಡಿದ್ರೆ ಒಂದು 2 ನಿಮಿಷ ಬಿಡಲ್ಲ, ಫೋಟೋ ತೆಗೆಸ್ಕೊಂಡು ಬ್ರೋ ನಕ್ಕಲ್ಲಿ ಅಂತ ಹೇಳಿ ಬ್ರೋ ಅಂತ. ಜನದ ರಿಯಾಕ್ಷನ್ ಅನ್ನೋ ನೆಕ್ಸ್ಟ್ ಲೆವೆಲ್, ಮಾತಾಡಂಗೆ ಇಲ್ಲ. ಯಾವ ತರ ರಿಯಾಕ್ಷನ್? ಆಲ್ಮೋಸ್ಟ್ ಯಾವ ಕಡೆ ನಿಮ್ಗೆ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇರೋದು? ಫ್ಯಾನ್ಸ್ ಫಾಲೋವರ್ಸ್ ಐ ಗೆಸ್ ತುಂಬಾ ಅಂದ್ರೆ ಉತ್ತರ ಕರ್ನಾಟಕ, ಒಂದು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಉತ್ತರ ಕರ್ನಾಟಕ ತುಂಬಾ ಫ್ಯಾನ್ಸ್ ಇದ್ದಾರೆ. ಓಕೆ. ಏನ್ ನೀವು ಜಾಸ್ತಿ ನಿಮ್ಮ ಬ್ಲಾಗ್ಸ್ ನೋಡಿದಾಗ ಆಲ್ಮೋಸ್ಟ್ ಚಿನ್ನು ಮರಿ ಅಂತೇಳಿ ಕರಿತಾ ಇರ್ತೀರಾ. ಏನು ಚಿನ್ನು ಮರಿ ಹೆಂಗ್ ಸಿಕ್ತು? ಚಿನ್ನು ನನಗೆ ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದ, ಮಚ್ಚ ನೀನ್ ಇಡ್ಕೋ, 1 ವಾರ ನಾನು ರಾಜಸ್ಥಾನ್ಗೆ ಹೋಗಿ ಬರ್ತೀನಿ. ಅವ್ರು ಮದ್ವೆ ಆಗಿದ್ರು, ಓಕೆನಾ? ಅವ್ರಿಗೆ ಯಾರೋ ನಾಯಿ ಗಿಫ್ಟ್ ಕೊಟ್ಟಿದ್ದ ಅನ್ಸುತ್ತೆ. ಅವ್ನು ನನಗೆ ಕೊಟ್ಟಿದ್ದ, 1 ವಾರ ಮಚ್ಚ ಇಡ್ಕೋ ನೀನು. ಸೊ ಅದಾದ್ಮೇಲೆ ಬಂದು ನಾನು ತಗೊಂಡು ಹೋಗ್ತೀನಿ ಅಂತ. ಅವ್ನು 10 ದಿನ ಆಯ್ತು ಬಂದಿಲ್ಲ. ಅದು ನನ್ನ ಹತ್ರ ತುಂಬಾ ಅಟ್ಯಾಚ್ಡ್ ಆಗ್ಬಿಡ್ತು. ಮರಿ ಅಲ್ವಾ, ಆಲ್ಮೋಸ್ಟ್ ಬೇಗ ಅಟ್ಯಾಚ್ಮೆಂಟ್ಸ್ ಆಗುತ್ತೆ. ಅದು ಬೇರೆ ನನ್ನ ಬ್ರೇಕಪ್ ಬೇರೆ ಆಗಿತ್ತು ಆ ಟೈಮಲ್ಲಿ. ಸೊ ನಾನು ಆ ನಾಯಿ ಬಂದಾದ್ಮೇಲೆ ನಾನು ಫುಲ್ ಪಾಸಿಟಿವ್ ಆಗ್ಬಿಡೆ. ಬ್ರೇಕಪ್ ಆಗಿದ್ದು ನಾನು ಆ ಡಿಪ್ರೆಷನಲ್ಲೇ ಇರಲಿಲ್ಲ. ಯಾರಾದ್ರೂ ಡಿಪ್ರೆಷನ್, ಆಂಗ್ಸೈಟಿ, ಅದು ಇದು ಏನಾರೋ ನಿಮ್ಮ ಲೈಫಲ್ಲಿ ಇತ್ತು ಅಂದರೆ ಬೆಟರ್ ಹ್ಯಾವ್ ಎ ಡಾಗ್ ಆರ್ ಗೋ ಆಫ್ ಸಮ್ವೇರ್. ಫೋನ್ಗಿನೆಲ್ಲ ಮನೇಲಿ ಆಚೆ ಎಸ್ಬಿಟ್ಟು ಹೋಗ್ಬಿಡಿ. ಆ ಪೀಸ್ ಇಟ್ಕೊಂಡು ಮತ್ತೆ ಮನೆಗೆ ಬನ್ನಿ. ಯು ವಿಲ್ ಸ್ಟಾರ್ಟ್ ವೆರಿ ಫ್ರೆಶ್. ಸೊ ಆ ನಾಯಿ ಬಂದಾದ್ಮೇಲೆ ನನಗೆ, ನಾಯಿ ಅನ್ನೋದಕ್ಕಿಂತ ಚಿನ್ನು ಬಂದಾದ್ಮೇಲೆ ನನಗೆ ನನ್ನ ಲೈಫ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಫುಲ್ ಚೇಂಜ್. ನಾನೇ ಮರೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಈಸಿಯಾಗೆ. ಹೌದು, ಆಗಕ್ಕೆ ಈಸಿ. ಅದು ಬೆಸ್ಟ್ ಆಕ್ಚುಲಿ ಡಾಗ್. ಚಿನ್ನು ಅಂತ ಹೆಸರು ನೀವೇ ಇಟ್ಟಿದ್ದ? ಇಲ್ಲ, ಅವ್ರ ವೈಫ್ ಇಟ್ಟಿದ್ದು ಚಿನ್ನು ಅಂತ. ಅದಾದ್ಮೇಲೆ ನಮಗೂ ಹಂಗೆ ಮನೇಲಿ ಚಿನ್ನು ಅಂತ ಕರೆದ್ಬಿಟ್ಟು ಅದು ಚಿನ್ನು ಅಂತಾನೆ ಬಂದ್ಬಿಟ್ಟಿದೆ. ಓಕೆ. ನಕ್ಕನ್ ಚಿನ್ನು ಅಂದ್ರೆ ಅವ್ನು ಫೇಮಸ್ ಇವಾಗ. ಹೌದು. ಟೋಟಲಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಯಾವ ತರ? ಲೈಕ್ ನಿಮ್ಮ ಲೈಫ್ ಜರ್ನಿ ಬಗ್ಗೆ, ಅವ್ರು ನಿಮ್ಗೆ ರಿಯಾಕ್ಷನ್ ಕೊಡೋದ್ರ ಬಗ್ಗೆ. ಇವಾಗ ಒಂಥರ ನಿಮ್ಗೆ ಸೆಲೆಬ್ರಿಟಿ ಫೀಲ್ ತರ ಕೊಡ್ತಾ ಇರ್ತಾರೆ. ಆಮೇಲೆ ಇನ್ನು ಏನಾದ್ರೂ ಅದು ನಾನು ಯಾವತ್ತೂ ತಗೊಳಲ್ಲ ಅಲ್ಲ. ಹೌದು.
ಒಬ್ಬೊಬ್ರು ಸೆಲೆಬ್ರಿಟಿ ಫೀಲ್ ತಗೊಂಡು ಅವ್ರೇನು ಮಾಡ್ತಾರೆ ಗೊತ್ತಾ, ಏನಾಗುತ್ತೆ ಅಂದರೆ ಇನ್ಸ್ಟಾಗ್ರಾಮ್ ನಿಮಗೆ ಅಥವಾ ಸೋಷಿಯಲ್ ಮೀಡಿಯಾ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ. ಹೌದು. ನೀವೊಂದು ಈಸಿಯಾಗೆ ಒಂದು ಸ್ಟೆಪ್ ಇಡ್ಬೋದು ಅಂತ ಸೆಲೆಫ್ ಫೀಲ್ಗೆ. ನೀವು ಆ ಸೆಲೆಫ್ ಫೀಲ್ ಇಟ್ಕೊಂಡು ನೀವು ಮಾಡೋದು ಹಳೆ ಕೆಲಸನೆಲ್ಲ ಮರ್ತೋಗ್ಬಿಟ್ರೆ ಜನ ನಿಮ್ಮನ್ನ ಇಷ್ಟಪಡಲ್ಲ. ಅವ್ರೇನಂತಾರೆ ದಟ್ ಚೇಂಜ್ ಆಗ್ತಾ ಇದ್ದಾನೆ, ಬೇರೆ ಥರ ಹೋಗ್ತಾ ಇದೆ ಇವನ್ ವ್ಲಾಗ್ಸು. ಬಟ್ ನಂದು ಹಂಗಲ್ಲ, ನಾನು ಆಲ್ವೇಸ್ ಗ್ರೌಂಡೆಡ್. ನನಗೇನು ಬೇಕು ನನ್ನ ಜನದ ಹತ್ರ ಇರೋಕ್ಕೆ ಇಷ್ಟ. ನನಗೆ ಆ ಥರ ಸೆಲ್ಫ್ ಫೀಲಿಂಗು ಅದೆಲ್ಲ ಬೇಡ. ನನಗೆ ಕ್ಯಾಮ್ರಾಸಿಂದನೇ ನಾನು ದೂರ ಇಡ್ತೀನಿ ಹೇಳ್ಬೇಕಂದ್ರೆ. ನೀವೇ ನನಗೆ ಅಷ್ಟೊಂದು ಅಪ್ರೋಚ್ ಮಾಡಿರೋದು. ಎಷ್ಟೊಂದು ಜನ ನ್ಯೂಸ್ ಚಾನೆಲ್ಸ್ ಲೈಕ್ ಬ್ರೋ ಮಾಡಲ್ಲ ಬ್ರೋ. ಹೌದು. ನನಗೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ಫೇಮ್ ಅದೆಲ್ಲ ಬೇಡ ನನಗೆ. ನಾನು ವಿತೌಟ್ ಫೇಮ್ ಆಗಿರ್ಬೇಕು. ಅವಾಗ ನನಗೆ ಇನ್ನೂ ಎನರ್ಜೀಸ್ ಇರುತ್ತೆ. ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಯಾವಾಗ ಫೇಮ್ ಅಂತ ಒಂದ್ ಬಂದ್ಬಿಡುತ್ತೆ ಗೊತ್ತಾ, ದುರಾಸೆ ಅನ್ನೋದೊಂದು ಬಂದ್ಬಿಡುತ್ತೆ, ಅದಂತೂ ನಿಜ. ಲೇಜಿ ಅಂತ ಬಂದ್ಬಿಡುತ್ತೆ. ಸೊ ನಾನು ಆ ಥರ ಮಾಡ್ಕೊಳಲ್ಲ. ನಾನು ಎನಿ ಟೈಮ್ ಪಾಸಿಟಿವ್ ಆಗಿರ್ತೀನಿ. ವೆರಿ ಸಿಂಪಲ್. ಜಾಸ್ತಿ ಕಷ್ಟಪಡೋದ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಆ ಥರ ಥಿಂಗ್ಸ್ ಬಗ್ಗೆ ಗಮನ ಕೊಡ್ತೀನಿ. ನನ್ಗೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬೇಡವೇ ಬೇಡ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ ಬ್ಯುಸಿ ಇರ್ತೀನಿ. ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಟೈಮ್. ಐ ಆಮ್ ಬ್ಲೆಸ್ಡ್ ದಟ್ ಐ ಹ್ಯಾವ್ ನೋ ಟೈಮ್. ಮುಂಚೆ ಟೈಮ್ ಇತ್ತು, ಚಪ್ಪರ ಆಯ್ತಾ ಇದೆ. ಬಟ್ ಇವಾಗ ಟೈಮ್ ಇಲ್ಲ. ಫುಲ್ ಜನದ ಜೊತೆ ಎಲ್ಲ ತಿರ್ಗಾಡ್ತಾ ಇದ್ದೀನಿ, ಅದೇ ಮಜಾ. ಟ್ರಾವೆಲ್ ಎಲ್ಲ ಹೋಗ್ತಿರ್ತೀರಾ? ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ದೀರಾ? ಇದು ಟ್ರಾವೆಲಿಂಗ್ಸ್. ಓಕೆ. ಎಲ್ಲೆಲ್ಲ ಹೋಗಿದ್ದೀರಾ? ಏನು ಅಂದ್ರೆ ಟ್ರಾವೆಲಿಂಗ್ ಮಾಡಕ್ ಇಷ್ಟನಾ? ಎಲ್ಲೆಲ್ಲಿ ಟ್ರಾವೆಲಿಂಗ್ ಮಾಡಿದ್ದೀರಾ? ಮಾಡಕ್ ಇಷ್ಟನಾ? ನನಗೆ ಬರೀ ಕರ್ನಾಟಕ ಟ್ರಾವೆಲಿಂಗ್ ಮಾಡಕ್ ತುಂಬಾ ಇಷ್ಟ. ಓಕೆ. ಫಸ್ಟ್ ಕರ್ನಾಟಕ ಟ್ರಾವೆಲಿಂಗ್ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಸ್ಟೇಟಿಗೆ ಕಾಲು ಇಡಬೇಕು. ಅಷ್ಟ ತನಕ ಕರ್ನಾಟಕ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು. ಎಲ್ಲ ಚಿಕ್ಕ ಚಿಕ್ಕ ಸ್ಪಾಟ್ಸ್ ಇಂದ ಹಿಡಿದು ದೊಡ್ಡ ಸ್ಪಾಟ್ಸ್ ಇಂದ ಹಿಡಿದು ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ.